ಸೂರ್ಯಕಾಂತಿ. ಸರ್ ನೀವು ಇಲ್ಲಿದ್ದೀರಾ? ನಿಮ್ಮನ್ನ ಕಾನ್ಫರೆನ್ಸ್ ರೂಮ್ಗೆ ಹೋಗಿ ಹುಡ್ಕೊಂಡು ಬಂದೆ. ಓಕೆ, ಏನು ವಿಷಯ? ಪೆನ್ ಡ್ರೈವ್ ಕೊಟ್ಟು ಹೋಗೋಣ ಅಂತ ಬಂದೆ. ಓ, ಥ್ಯಾಂಕ್ ಯು ವೆರಿ ಮಚ್. ರಾಹುಲ್, ನಿಮ್ಮ ಪೆನ್ ಡ್ರೈವ್. ಕಾಂತಿ, ಬಮ್ಮ. ಓ, ಶೋಭಾ ಅವರೇ, ಕಾಂತಿನ ನನ್ನ ಚೇಂಬರ್ನಲ್ಲಿ ಕೂರಿಸಿ. ಇದು ಮುಗಿಸ್ಕೊಂಡು ಅಲ್ಲಿಗೆ ಬರ್ತೀನಿ. ಎಸ್ ಸರ್. ನಾಳೆ ಮಧ್ಯಾಹ್ನ 3 ಗಂಟೆಗೆ ನೀನು ನನ್ನೊಳಗಿರಬೇಕು. ಬದುಕೋದು ಬಂದಿಲ್ಲ, ದೂರ ಹೋಗ್ತಿದ್ದೀನಿ. ನಿಮಗೆ ಹೋಗುವ ಸಮಯ ನನ್ನಲ್ಲಿಲ್ಲ. ದಯವಿಟ್ಟು ಕ್ಷಮಿಸ್ಬೇಡಿ. ಅಯ್ಯೋ ಅಮ್ಮ, ಏನಾಯ್ತು? ಬಿಸ್ಲಿ ಸ್ವಲ್ಪ ಬಿದ್ದೋಯ್ತು. ಅಯ್ಯೋ, 1 ನಿಮಿಷ ರೀ. ಈ ತಣ್ಣೀರಲ್ಲಿ ಕೈ ಇಡಿ. ಈಗ ಸ್ವಲ್ಪ ಆಯ್ತಮ್ಮ. ಒಂದು 5 ನಿಮಿಷ ಹೀಗೆ ಇಟ್ಕೊಳ್ಳಿ, ಸರಿ ಹೋಗುತ್ತೆ. ನೋಡಮ್ಮ, ಹೊರಗಡೆ ಕಾರ್ ಕಾಯ್ತಾ ಇದೆಯಂತೆ, ಡಬ್ಬಿಲಿ ಊಟ ಇದೆ, ತಗೊಂಡೋಗಿ ಆಫೀಸಿಗೆ ಕೊಟ್ಬೇಡಮ್ಮ. ರಾಜಿ ಮನೆ, ಚಿಕ್ಕಪ್ಪನ ಆಫೀಸ್, ಎಲ್ಲ ಕಡೆಯಿಂದ ನನ್ನನ್ನು ತಪ್ಪಿಸ್ಕೊಂಡು ಹೋಗ್ತೀಯಾ? ಎಲ್ಲಿ ಹೋಗ್ತೀಯಾ? ಎಲ್ಲಿ ಹೋದ್ರು ನಾನು ನಿನ್ನನ್ನು ಬಿಡಲ್ಲ. ಡ್ರೈವರ್ ಹೊಡಿ, ಬಾಸಿಗೆ ಊಟ ಕೊಡಬೇಕು. ಆಗ್ಲೇ 2:15 ಆಯ್ತು. ಕಾಂತಿ ಇನ್ನೂ ಊಟ ತಂದಿಲ್ವಲ್ಲ? ಇವತ್ತೇನು ಊಟ ತರೋದು ಮರ್ತ್ಬಿಟ್ಲ? ಎಲ್ಲಿ ಹೋಗ್ಬಿಟ್ಲು? ಯಾಕಮ್ಮ, ಏನಾಯ್ತು? ಆಫೀಸಿಂದ ಫೋನ್ ಬಂದಿತ್ತು, ಆಗ್ಲೇ ಕಾಂತಿ ಊಟ ತಗೊಂಡು ಹೋಗಿದ್ವಲ್ಲ, ಇನ್ನೂ ತಲುಪಿಲ್ವಂತೆ. ಹೌದಾ? ಎಷ್ಟೇ ಲೇಟ್ ಆಗಿದ್ರು ಇಷ್ಟು ಹೊತ್ತಿಗೆ ಕಾಂತಿ ಅವ್ರ ಆಫೀಸಿಗೆ ಹೋಗ್ಬೇಕಾಗಿತ್ತಲ್ವಾ? ಹೌದು, ಎಲ್ಲಿ ನಿಂತ್ಬಿಟ್ಲು, ಯಾಕೆ ಲೇಟ್ ಆಯ್ತೋ ಗೊತ್ತಾಗ್ತಾ ಇಲ್ಲ. ಇದ್ಯಾವ ರಸ್ತೆ ಕಾಕಕ್ಕ? ನಾವೇನಕ್ಕೆ ಇಲ್ಲಿಗೆ ಬಂದ್ವಿ? ಆಫೀಸ್ಗೆ ಹೋಗಿ ಅಂತ. ಬಿಟ್ಬಿಡ್ತೀನಿ ಬುಲ್ಬುಲ್, ಇನ್ನು ಅರ್ಧ ಕಿಲೋಮೀಟರ್ ಅಷ್ಟೇ. ಅವ್ರಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಕೊಟ್ಟು ಹೊರಗಡೆ ಕಳಿಸಿದ್ದೀನಿ. ಅವ್ರು ಬರೋದೇನೋ ಸಂಜೆ ಹೊತ್ತಿಗೆ ಅಷ್ಟೇ. ಅಷ್ಟೊತ್ತಿಗೆ ನಿನ್ನ ಸೇಫ್ ಆಗಿ ಕಳ್ಸ್ಕೊಡ್ತೀನಿ ನನ್ನ ಬಾಮಮಣಿ.